ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರು ತಮ್ಮ ಹೀರೋಯಿನ್ಸ್ಗೆ ತೊಂದರೆ ಕೊಡ್ತಾರೆ. ನೋಡಿ, ನೋಡೋದಕ್ಕೆ ನೀವಂತೂ ಸೋಬರಾಗೆ ಕಾಣಿಸ್ತೀರಾ. ಯಾರಿಗೂ ತೊಂದರೆ ಕೊಡ್ತೀರಾ ಅಂತ ಅನ್ಸಲ್ಲ. ಹೌದು. ಆದ್ರೆ ಮೊದಲನೇ ಫಿಲ್ಮ್ನಿಂದ, ಅದರಲ್ಲಿ ಟ್ವಿಂಕಲ್ ಖನ್ನಾ ನಿಮ್ಮ ಜೊತೆಗಿದ್ರು, ಆಗ ಪ್ರತಿ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಜಗಳ ಆಡ್ತಿದ್ರಂತೆ. ಆಕ್ಚುಲಿ ನಾವಿಬ್ರು ಚಿಕ್ಕವರಾಗಿದ್ವಿ ಆ ಸಮಯದಲ್ಲಿ. ಮತ್ತೆ ನಾನು ಸಾರಿ, ಬಟ್ ನನಗೆ ಹೊಟ್ಟೆದು ಪ್ರಾಬ್ಲಮ್ ಇತ್ತು ಬಾಲ್ಯದಿಂದಾನೆ. ಹಾಗಾಗಿ ನನ್ನನ್ನು ಹೊಟ್ಟೆಯ ಗುಣಗಾನ ಮಾಡ್ತಾನೆ ಇರ್ತಿದ್ದೆ. ಏನಂದ್ರೆ ಇವತ್ತಿದಾಯ್ತು, ಅದಾಯ್ತು, ಅದಾಗ್ಲಿಲ್ಲ, ಇವತ್ತು ಬಹುಶಃ ಆಗುತ್ತೆ. ಹಾಗಾಗಿ ಅವಳಿಗೆ ಸಿಟ್ಟು ಬರ್ತಿತ್ತು. ಮತ್ತೆ ಅದೇ ವಿಷಯಕ್ಕೆ ಕ್ಲೀನ್ ಮಾಡೋ ಮಾತಾಡಿದ್ರೆ ಸಿಟ್ಟು ಬಂದೇ ಬರುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ, ನಮ್ಮಮ್ಮ ಟೆನ್ಷನ್ ಅದೇ ಇರ್ತಿತ್ತು ಅಲ್ವಾ. ಏನಂದ್ರೆ ಬೆಳಿಗ್ಗೆ ನೀವು ಮನೆಯಿಂದ ಹೊರಟ್ರೆ, ನೀವು ಖುಷಿಯಾಗಿಲ್ಲ ಅಂದ್ರೆ ಆಗ ನಿಮ್ಮ ಪೂರ್ತಿ ದಿನ ಕೆಟ್ಟು ಹೋಗುತ್ತೆ. ಹಾಗಾಗಿ ಯಾವಾಗಲೂ ಮೊದಲನೇ ಇಂಟರ್ವ್ಯೂ ಕೊಟ್ಲು, ಅವಳು ನೇರವಾಗಿ ಇಂಟರ್ವ್ಯೂವಲ್ಲೇ ಹೇಳ್ಬಿಟ್ಲು, ಬಾಬಿದಂತೂ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ. ನಾನು ಅವಳಿಗೆ ಫೋನ್ ಮಾಡಿದೆ, ಆಗ ಹೇಳಿದೆ, ಹೌ ಕ್ಯಾನ್ ಯು ಸೇ ಇಟ್ ಇನ್ ಆನ್ ಇಂಟರ್ವ್ಯೂ, ಯು ನೋ. ದಟ್ ವಾಸ್ ವಿ ವರ್ ಸೋಯಿಂಗ್ ಇಟ್ ವಾಸ್ ಲೈಕ್. ಅಂದ್ರೆ ಮತ್ತೆ ಆಮೇಲೆ ಎಷ್ಟೋ ವರ್ಷಗಳ ನಂತರ ನೀವು ಕ್ರೂಸ್ ಮೇಲೆ ಶೂಟ್ ಮಾಡ್ತಿದ್ರಿ. ಆಗ ಒಂದು ಸುದ್ದಿ ಬಂತು, ಅದರಲ್ಲಿ ಬರ್ದಿತ್ತು, ಬಾಬಿ ಸನ್ಬಾತ್ ತಗೋತಿದ್ದಾರೆ ಟ್ವಿಂಕಲ್ ಜೊತೆ ಅಂತ. ಇದೇನೇ ಮಜಾ ಇರೋದು ಈ ವದಂತಿಗಳದ್ದು. ಹೇಗೆ ಯೋಚನೆ ಮಾಡಿ ಹೇಗೆ ಬರೀತಾರೆ ಇದನ್ನ. ಆ ಥರ ಯಾವತ್ತೂ ಆಗ್ಲೇ ಇಲ್ಲ. ಕೋಪ ಮಾಡ್ಕೊಂಡಿದ್ರು. ಇಲ್ಲ, ಆ ಥರ ಏನೂ ಇಲ್ಲ. ಇದೆಲ್ಲ ಹಾಗೇನೆ ಬರೀತಾರಲ್ಲ ಗಾಸಿಪ್ಸ್. ಬಿಚ್ಚು ಶೂಟಿಂಗ್ನ ಸಮಯದಲ್ಲಿ ರಾಣಿ ಮುಖರ್ಜಿ ಅವ್ರಿಗೆ ನೀವು ದೇಡ್ ಫೂಟಿ ಅಂತ ಕರೀತಾ ಇದ್ರಂತೆ. ರಾಣಿ ನನ್ನ ತುಂಬ ಒಳ್ಳೆ ಸ್ನೇಹಿತೆ ಆಗಿದ್ದಾಳೆ. ಆ್ಯಕ್ಚುಲಿ ನಮ್ಮ ಸ್ನೇಹ ಶುರುವಾಗಿದ್ದು ಬಿಚ್ಚುವಿಂದ. ಯಾಕಂದರೆ ನಾವು ಒಂದು ಹಾಡು ಮಾಡ್ತಿದ್ವಿ, ಮತ್ತು ನಾವು ಒಂದು ನೀರಿನಲ್ಲಿ ರಾಫ್ಟ್ನ ಮೇಲಿದ್ವಿ, ಮತ್ತು ಗಾಳಿ ಬೀಸ್ತಿತ್ತು. ಆಗ ರಾಣಿ ಹೇಳಿದ್ಲು, ನಾನು ಹೀಗೆ ನಿಂತ್ಕೋತೀನಿ, ನನ್ನ ಫೇಸ್ಗೆ ಗಾಳಿ ಬರುತ್ತೆ, ನನ್ನ ಕೂದಲು ಹೇಗಾಗೋಗುತ್ತೆ ಅಂತ. ಮತ್ತು ನನ್ನ ಫೇಸ್ ಮೇಲೆ ಹಿಂದೆಯಿಂದ ಕೂದಲು ಹೀಗಾಗ್ತಿದೆ. ನಾನು ಹೇಳ್ದೆ, ಇಲ್ಲ, ನಾವು ಸೈಡ್ ವೇಸಲ್ಲಿ ನಿಂತ್ಕೊಳ್ಳೋಣ, ಇದರಿಂದ ಇಬ್ರು ಕೂದಲು ಒಂದೇ ಕಡೆ ಹೋಗುತ್ತೆ. ಅವಳು ಒಪ್ಕೋತಾ ಇರಲಿಲ್ಲ, ನಾನು ಒಪ್ಕೋತಾ ಇರಲಿಲ್ಲ. ಹಾಗಾಗಿ ನಾವು ಜಗಳ ಆಡ್ಬಿಟ್ವಿ. ಮತ್ತೆ ಒಂದ್ಸಲ ಜಗಳ ಆಡಿದ್ದು, ಅದಾದ್ಮೇಲೆ ನಮ್ಮ ಸ್ನೇಹ ಅಷ್ಟೊಂದು ಚೆನ್ನಾಗಾಯ್ತು. ಅಂದರೆ ಥ್ರೂಔಟ್ ದ ಫಿಲ್ಮ್ ಅವಳ ಅಮ್ಮ ಅಪ್ಪ ಎಲ್ಲರೂ ಶೂಟಿಂಗಿಗೆ ಬರ್ತಿದ್ರು. ಮನೆಯಿಂದ ಮೀನು, ಅವಳು ಬೆಂಗಾಲಿ, ಹಾಗಾಗಿ ಊಟ ಅಷ್ಟೊಂದು ಟೇಸ್ಟಿಯಾಗಿರೋ ತರ್ತಿದ್ರು. ಆ್ಯಂಡ್ ದಟ್ ವಾಸ್ ಎಷ್ಟೊಂದು ಮಜಾ ಬಂತು ಅವಳ ಜೊತೆ ಕೆಲಸ ಮಾಡಿ. ಅಂದರೆ 2 ಸಿನಿಮಾ ಮಾಡಿದ್ವಿ, ಬಾದಲ್, ಬಿಚ್ಚು, 2 ದೊಡ್ಡ ಹಿಟ್ ಆದ್ವು. ಮತ್ತೆ ಶಿ ಈಸ್ ಅ ವಂಡರ್ಫುಲ್ ಪರ್ಸನ್. ಮತ್ತೆ ಪ್ರೀತಿ ಜಿಂಟಾನ ಪ್ರೀತಮ್ ಸಿಂಗ್ ಅಂತ ಕರೀತಾ ಇದ್ರಂತೆ. ಅವಳನ್ನ ಪ್ರೀತಮ್ ಸಿಂಗ್ ಅಂತ ಕರೀತಿದ್ದೆ, ಯಾಕಂದ್ರೆ ಅವಳ ಜೊತೆ ಸೋಲ್ಜರ್ ಮಾಡಿದ್ದೆ. ಮತ್ತು ಆ್ಯಕ್ಚುಲಿ ಪ್ರೀತಿ ನನಗೆ ಮುಂಚೆಯಿಂದಾನೇ ಗೊತ್ತಿದ್ಲು, ಯಾಕಂದರೆ ನಾನು ಪಾರ್ಟಿ ತುಂಬ ಮಾಡ್ತಿದ್ದೆ. ಮತ್ತು ನನ್ನ ಫಿಲ್ಮ್ ನಿಂತು ಹೋಗಿತ್ತು, ನಾನು ಪ್ರತಿದಿನ ರಾತ್ರಿ ಓಡಾಡೋಕ್ಕೆ ಶುರು ಮಾಡಿದ್ದೆ. ಆಗ ಪಪ್ಪ ಅವರ ವ್ಯಾನ್, ಅಥವಾ ಯಾವಾಗ ಪಪ್ಪ ಶೂಟಿಂಗ್ಗೆ ಔಟ್ಡೋರ್ ಹೋಗ್ತಿದ್ರು, ನಾನು ಅವರ ವ್ಯಾನ್ ತಗೊಂಡು ಸುತ್ತಾಡ್ತಿದ್ದೆ ಸ್ನೇಹಿತರ ಜೊತೆಗೆ. ಆಮೇಲೆ ಸ್ನೇಹಿತರ ಸ್ನೇಹಿತರಿರೋರು, ಪ್ರೀತಿ ನನ್ನ ಸ್ನೇಹಿತನ ಸ್ನೇಹಿತೆ, ಆ ಥರ ನಮ್ಮ ಭೇಟಿ ಆಯಿತು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ಬರ್ದಿದ್ಲು ಏನಂದ್ರೆ, ನನ್ನ ಹೆಸರು ಪ್ರೀತಮ್ ಸಿಂಗ್ ಅಲ್ಲ ಅಂತ. ಎಲ್ಲೋ ಅದು ಇಂಟರ್ನೆಟ್ಟಲ್ಲಿ ಬಂದ್ಬಿಡ್ತು ಅವಳ ಅಸಲಿ ಹೆಸರು ಪ್ರೀತಮ್ ಸಿಂಗ್ ಅಂತ. ನನಗೆ ತುಂಬ ನಗು ಬಂತು. ಶಿ ಈಸ್ ಆಲ್ಸೋ ವಂಡರ್ಫುಲ್. ಐ ಮೀನ್, ಐ ಆಮ್ ಸೋ ಹ್ಯಾಪಿ ಫಾರ್. ಇವಾಗ ಶಿ ಈಸ್ ಡೂಯಿಂಗ್ ಸೋ ನೈಸ್. ಇವಾಗ ಅಮ್ಮ ಆಗಿದ್ದಾಳೆ, 2 ಮಕ್ಕಳಿದ್ದಾರೆ. ಸ್ವಲ್ಪ ದಿನಗಳ ಮುಂಚೆ ಅವಳ ಜೊತೆ ಡಿನ್ನರ್ಗೆ ಹೋಗಿದ್ವಿ, ನಾನು, ತಾನಿಯಾ ಮತ್ತೆ ಅವಳು. ಇಟ್ಸ್ ನೈಸ್ ಟು ಸಿ ದೆಮ್. ಇನ್ನೊಬ್ರು ನಿಮ್ಮ ಕೋ ಸ್ಟಾರ್ ದೊಡ್ಡ ಹೀರೋಯಿನ್ ಆಗಿದ್ರು ಆ ಸಮಯದಲ್ಲಿ, ಮನೀಷಾ ಕೊಯ್ರಾಲಾ, ಗುಪ್ತ ಸಿನಿಮಾ ಬಗ್ಗೆ. ಆಗ ನೀವು ಇಂಟಿಮೇಟ್ ಸೀನ್ ಮಾಡೋದಕ್ಕೆ ನಿರಾಕರಿಸ್ಬಿಟ್ಟಿದ್ರಿ. ಆಕ್ಚುಲಿ ಆ ಥರ ಏನೂ ಆಗಿರಲಿಲ್ಲ. ಅವ್ರ ಬಾಯಿಂದ ವಾಸನೆ ಬರ್ತಿದೆ ಅಂತ. ನಂಗೆ ನೆನಪಿದೆ, ಕೊಡೈಕೆನಾಲಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ತುಂಬ ಚಳಿ ಇತ್ತು, ಮತ್ತೆ ಅಲ್ಲಿ ಒಬ್ಬ ಓಡಾಡ್ತಿದ್ದ. ಕಡಲೆಕಾಳು, ಬಿಸಿ ಕಡಲೆಕಾಳು, ಈರುಳ್ಳಿ, ಟೊಮೆಟೊ ಹಾಕಿ ಇರುತ್ತಲ್ವಾ, ತುಂಬ ಟೇಸ್ಟಿ ಇರುತ್ತೆ ಅದು. ಹಾಗಾಗಿ ಅದನ್ನು ಅವಳು ತುಂಬ ಇಷ್ಟಪಟ್ಟು ತಿಂತಿದ್ಲು. ಆಗ ನನಗೆ ನಂದು ಪೂರ್ತಿ ಸೇನಿತ್ತು ಅಲ್ಲಿ. ಅವಳು ಬಂದು ಹಾಡಲ್ಲಿ ನನ್ನ ಚಿನ್ ಕಚ್ತಾಳೆ. ಆಗ ನನಗೆ ಈರುಳ್ಳಿ ವಾಸನೆಯಿಂದ ನಾನು ಎಕ್ಸ್ಪ್ರೆಷನ್ನೇ ಕೊಡೋಕ್ಕಾಗಲಿಲ್ಲ. ಆಗ ನಾನು ಅನ್ಕೊಂಡೆ ಇವಳ ಹತ್ರ ಹೇಗೆ ಸೇಡ್ ತೀರಿಸ್ಕೊಳ್ಳೋದು ಅಂತ. ಆಗ ಒಂದು ಸೀನ್ ಆಗ್ತಿತ್ತು ಕಾಲೇಜ್ನ ಒಳಗೆ. ಅಲ್ಲಿ ಅವಳ ಅಣ್ಣ ಅಥವಾ ಯಾರೋ ನನಗೆ ಹೊಡೋಕ್ಕೆ ಬರ್ತಾನೆ, ಹೊಸ ಆ್ಯಕ್ಟ್ರೋನು. ಆಗ ನಾನು ಅವನಿಗೆ ಹೇಳಿದೆ, ಏನಂದರೆ, ನೀನು ಈರುಳ್ಳಿ ತಿನ್ನು, ನಿನ್ನ ಆ್ಯಕ್ಟಿಂಗ್ ಇಂಪ್ರೂವ್ ಆಗುತ್ತೆ. ಅವನಿಗೆ ಎಷ್ಟೊಂದು ಈರುಳ್ಳಿ ಎಷ್ಟೊಂದು ತಿನ್ನಿಸ್ತೆ ಅಂದರೆ ಮತ್ತೆ ಯಾವಾಗ ಅವನು ಆ ಶಾರ್ಟ್ ಕೊಟ್ನೋ, ಮನುಷ್ಯಗೆ ಏನೂ ವ್ಯತ್ಯಾಸನೇ ಅನಿಸ್ಲಿಲ್ಲ. ಹಾಗಾಗುತ್ತೆ. ಸೊ ಆ ಏಜ್ನಲ್ಲಿ ನೀವಿನ್ನೂ ಇಮ್ಮೆಚೂರ್ ಆಗಿರ್ತೀರಾ, ಅಷ್ಟೇ ನಡೆದಿದ್ದು, ಹೀಗಾಗಿತ್ತು ಅಷ್ಟೇ. ನಾವು ಪಬ್ಲಿಕ್ಕಿಂತ 1-2 ಪ್ರಶ್ನೆಗಳನ್ನ ತಗೊಳ್ಳೋಣ. ಹಲೋ ಸರ್. ಹಲೋ ಸರ್, ನಾವು ಸಾಕಷ್ಟು ಕತೆಗಳನ್ನ ಕೇಳಿದೀವಿ. ಧರ್ಮೇಂದ್ರಜಿ ಅವ್ರಿಗೆ ಕೋಪ ಬಂದಾಗ ಒಮ್ಮೊಮ್ಮೆ ಅವ್ರ ಫ್ಯಾನ್ಸ್ಗಳಿಗೆ ಹೊಡೆದ್ ಬಿಡ್ತಿದ್ರು ಅಂತ. ಸೊ ನಿಮಗೆ ಯಾವತ್ತಾದ್ರೂ ಫ್ಯಾನ್ಸ್ ಮೇಲೆ ಅಷ್ಟೊಂದು ಕೋಪ ಬಂದಿದ್ಯಾ? ಯಾವತ್ತಾದ್ರೂ ನೀವು ಹೊಡೆದಿದ್ದೀರಾ? ಹಾಗೇನಾದ್ರೂ ಇದ್ರೆ ಹೇಳಕ್ ಇಷ್ಟಪಡ್ತೀರಾ?
ಪಾಪ ಎಂಥ ವ್ಯಕ್ತಿ ಆಗಿದ್ರು ಅಂದರೆ ಯಾರಾದರೂ ಅವ್ರಿಗೆ ತಪ್ಪು ಹೇಳಿದ್ರು ಅಂದರೆ ಅವರು ಸಹಿಸ್ಕೋತಾ ಇರಲಿಲ್ಲ. ಅದೇನಂದರೆ ಅವ್ರ ಕೈ ಸ್ವಲ್ಪ ದೊಡ್ಡದಾಗೇ ಇತ್ತು, ಒಂದು 2-3 ಏಟು ಹೊಡಿತಾ ಇದ್ರು. ಅದಾದಮೇಲೆ ಪಾಪ ಅವರನ್ನ ಆಮೇಲೆ ಮನೆ ಹೊರಗೆ ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬರ್ತಿದ್ರು, ಊಟ ಮಾಡಿಸ್ತಾ ಇದ್ರು, ಹಾಲು ಕುಡಿಸ್ತಾ ಇದ್ರು, ಹೊಸ ಬಟ್ಟೆ ಕೊಡಿಸ್ತಾ ಇದ್ರು. ಹಿ ವಾಸ್ ಲೈಕ್ ದ್ಯಾಟ್. ನನ್ನ ಜೊತೆ ನನಗಂತೂ ಬೇಜಾರಾಗ್ತಿತ್ತು. ಏನಂದರೆ ಯಾರಿಗಾದರೂ ಹೊಡಿತಾರೆ ಅಂತ ಹ್ಯಾವ್ ಬೀನ್ ನಾನು ಬಾಲ್ಯದಿಂದ ನೋಡಿದ್ದೀನಿ. ಏನಂದರೆ ನನಗೆ ಅವಶ್ಯಕತೆನೇ ಬರಲಿಲ್ಲ ಯಾರ ಮೇಲಾದ್ರೂ ಕೈ ಎತ್ತೋದಕ್ಕೆ, ಮತ್ತು ನನಗೆ ಇಷ್ಟ ಕೂಡ ಆಗಲ್ಲ. ಹಾಗಾಗಿ ನಾನು ಯಾವತ್ತೂ ಹಾಗೆ ಮಾಡಿಲ್ಲ. ಧರ್ಮ್ಜಿ ಅವರ ಜೀವನದ ಬಗ್ಗೆ ಒಂದ್ ವೇಳೆ ಯಾವ್ದಾದ್ರು ಫಿಲ್ಮ್ ಆದ್ರೆ ನಿಮ್ ಪ್ರಕಾರ ಎಲ್ಲರಿಗಿಂತ ಉತ್ತಮ ಕಲಾವಿದ ಯಾರು? ಅಂದ್ರೆ ಯಾರು ಅವ್ರ ರೋಲ್ನ ನಿಭಾಯಿಸ್ತಾರೆ? ಅಂದ್ರೆ ನೀವಾ, ಸನ್ನಿಜಿನ, ಅಥವಾ ಬೇರೆ ಯಾರಾದ್ರೂ? ಯಾರೂ ಇಲ್ಲ. ಅವ್ರ ಥರ ಯಾವತ್ತೂ ಆಗೋಕ್ಕಾಗಲ್ಲ ಯಾರು ಕೂಡ. ಯಾವ ಥರದ ವ್ಯಕ್ತಿಯಾಗಿದ್ರು ಅವರು, ಯಾವ ರೀತಿ ಬಾಬಿ ಎಲ್ರೂ ಅವ್ರನ್ನ ಪ್ರೀತಿ ಮಾಡೋರು. ಮತ್ತೆ ನಿಮ್ಮ ಮತ್ತೆ ಸನ್ನಿ ಅವರದ್ದಂತೂ ಮಾತೇ ಬೇರೆ. ಮತ್ತೆ ನಾನು ಸನ್ನಿ ಅವ್ರನ್ನ ನೋಡಿದ್ದೀನಿ. ಯಾವಾಗ್ಲೂ ಅವರು ಅವ್ರ ಹಿಂದೆ ಗೋಡೆ ತರ ನಿಂತ್ಕೊಳ್ತಿದ್ರು. ಅವರು ಆಪ್ಕೆ ಅದಾಲತ್ಗೆ ಬಂದಿದ್ದಾಗ ಆಗ ಕೂಡ ಸನ್ನಿ ಅವ್ರನ್ನ ಕರ್ಕೊಂಡು ಅದೇ ಅವರೇ ಇಲ್ಲಿ ಕೂತಿದ್ರು ಸೈಡಲ್ಲಿ. ಆಗ ಏನೋ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್. ಏನಂದರೆ ನಾನು ಈ ಮನೇಲಿ ಹುಟ್ಟಿದ್ದೀನಿ ಅಂತ. ನಂಗೆ ನನ್ನ ಅಮ್ಮ ಸಿಕ್ಕಿದ್ರು, ನನ್ನ ಪಪ್ಪ ಸಿಕ್ಕಿದ್ರು. ನಿಮ್ಮ ಸೆಂಟಿಮೆಂಟ್ ನನಗೆ ಅರ್ಥ ಆಗುತ್ತೆ. ಪೂರ್ತಿ ಪ್ರಪಂಚ ಅರ್ಥ ಮಾಡ್ಕೊಳುತ್ತೆ. ಮತ್ತೆ ಸೆಂಟಿಮೆಂಟ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನೀವು ಧರ್ಮ್ಜಿ ಅವರಿಗೆ ಪ್ರೀತಿ ಕೊಟ್ರಿ, ನೀವು ಎಷ್ಟು ರೆಸ್ಪೆಕ್ಟ್ ಕೊಟ್ರಿ. ಬಹುಶಃ ನಮಗೆ ಇಂಥ ಅಣ್ಣ ತಮ್ಮ ಪ್ರಪಂಚದಲ್ಲಿ ಕಡಿಮೆ ಸಿಗ್ತಾರೆ, ತಮ್ಮ ತಂದೆಗೆ ಇಷ್ಟೊಂದು ಪ್ರೀತಿ ಕೊಟ್ಟವರು. ನನ್ನ ಪಪ್ಪ ಥರ ಯಾರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮಾತು ನಿಜ. ಏನಂದ್ರೆ ಧರ್ಮ್ಜಿ ತರ ನಿಜವಾಗ್ಲೂ ಯಾರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನಗನ್ಸುತ್ತೆ ಈ ನೋಟಲ್ಲಿ ಇವತ್ತಿನ ಶೋನ ನಾವು ಇಲ್ಲಿಗೆ ಮುಗಿಸ್ಬಿಡೋಣ.